ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಫೆಬ್ರವರಿ ತಿಂಗಳದ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೃಶ್ಚಿಕ ರಾಶಿಯವರಿಗೆ ಅಂಗಾರಕು ಭೂಮಿಪುತ್ರ ಹೇಳ್ತಕ್ಕಂಥದ್ದು ಮನೆಯೋಗ, ಭೂಮಿ ಯೋಗ ಅಥವಾ ಸೈಟು, ಈ ಥರದ ಒಂದಷ್ಟು ಯೋಗಗಳಿದೆ. ಕೃಷಿ ಜಮೀನಿನಲ್ಲಿ ಹೆಚ್ಚಿನ ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕನ್ಸ್ಟ್ರಕ್ಷನಿಗೆ ಸಂಬಂಧಪಟ್ಟಂಥದ್ದು, ಗೃಹ ನಿರ್ಮಾಣ ಮಾಡ್ತಕ್ಕಂಥ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ಕೂಡ ತಂದು ಕೊಡುತ್ತೆ ವೃಶ್ಚಿಕ ರಾಶಿಯವರಿಗೆ ಅಂತ. ಹಾಗೆ ಯಂತ್ರೋಪಕರಣಗಳ ವ್ಯವಹಾರ, ಕಬ್ಬಿಣ ಇರ್ಬೋದು, ಅದಿರು, ಈ ಥರದ ಭೂಗರ್ಭದಲ್ಲಿರ್ತಕ್ಕಂಥ ವ್ಯವಹಾರ ಕ್ಷೇತ್ರ ಇರ್ಬೋದು, ಅಥವಾ ಅಂತರ್ಜಲದ ವ್ಯವಹಾರ ಕ್ಷೇತ್ರಗಳಿರ್ಬೋದು, ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಧನ ಆಗಮನ ಹೇರಳವಾಗಿ ಪ್ರಾಪ್ತಿವಾಗತ್ತೆ. ಹಾಗೆ ರಬ್ಬರು, ಹಾಗೆ ಆಟೋಮೊಬೈಲಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥಿರ್ಬೋದು, ಅಥವಾ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಕ್ಕಂಥಿರ್ಬೋದು. ಅದರಿಂದೆಲ್ಲವೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಹಾಗೆ ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ದಿನಗಳಿಂದ ವ್ಯಥೆ ಪಡ್ತಾ ಇರ್ತೀರಿ. ಏನೋ ಒಂದು ರೀತಿ ಕಷ್ಟಗಳು, ಏನೋ ಒಂದು ರೀತಿ ನೋವುಗಳು ಆಗ್ತಾ ಇರ್ತಕ್ಕಂಥದ್ದು. ಏನು ಮಾಡಿದರೂ ಕೂಡ ಅದು ಬಗೆಹರಿತಾ ಇಲ್ಲ. ಯಾವ ರೀತಿಯಲ್ಲಿ ಅದನ್ನು ಬಗೆಹರಿಕೊಳ್ಬೇಕು, ಬಗೆಹರಿಸಬೇಕು ಹೇಳ್ತಕ್ಕಂಥದ್ದೊಂದು ಚಿಂತೆ ಆಗಿರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇನ್ನು ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂಥದ್ದು ಕೋರ್ಟು, ಕಚೇರಿ, ತಕರಾರು, ವ್ಯಾಜ್ಯಗಳಲ್ಲಿ ಇರುತ್ತೆ. ಹೇಗಾದರೂ ಮಾಡಿ ಅದನ್ನು ಬಿಡಿಸ್ಕೊಳ್ಬೇಕು, ಹೇಗಾದರೂ ಮಾಡಿ ಅದನ್ನು ನಿವಾರಿಸ್ಕೊಳ್ಬೇಕು ಹೇಳ್ತಕ್ಕಂಥದ್ದು. ಹಾಗೆ ಇದೆಲ್ಲದಲ್ಲೂ ಕೂಡ ಹೆಚ್ಚಿನ ಒಂದು ರೀತಿಯಲ್ಲಿ ದೈವಾನುಕೂಲ ಸಿದ್ಧಿ ಆಗ್ತಾ ಇರತಕ್ಕಂಥದ್ದು. ಹಾಗೆ ಹಲವು ರೀತಿಯ ಸಮಸ್ಯೆಗಳ ಸುಳಿನಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಂಥವರಿಗೆ ಫೆಬ್ರವರಿ ತಿಂಗಳ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ವಿಪರೀತವಾದಂಥ ಧನಾಗಮನ ಉಂಟಾಗುತ್ತೆ. ಸಂತಸದ ಸಮಯವೂ ಕೂಡ ಉಂಟಾಗ್ತಾ ಇರುತ್ತೆ. ಕಲೆ, ಸಂಗೀತ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ದ್ವಿಗುಣ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಲೇಖನಿ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭ, ಹೆಚ್ಚೆಚ್ಚು ದ್ರವ್ಯಗಳು ಕೂಡ ಪ್ರಾಪ್ತಿಯಾಗತ್ತೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿನಿಯರಿಗೂ ಕೂಡ ಉನ್ನತ ವ್ಯಾಸಂಗದಲ್ಲಿ ಆಸಕ್ತಿ ಹೆಚ್ಚಾಗತ್ತೆ. ಒಂದು ಐಡಿಯಾಲಜಿ ಕೂಡ ಹೆಚ್ಚು ಬರ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳದ ಮಾಸ ಭವಿಷ್ಯದಲ್ಲಿ ಅಷ್ಟೇ ಅಲ್ಲ, ವಿದೇಶಿ ಪ್ರಯಾಣ ಯೋಗ ಹೇಳ್ತಕ್ಕಂಥದ್ದು, ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ವಿಪರೀತವಾದಂಥ ಸಾಲಬಾಧೆ ಇದೆ. ಹೇಗಾದರೂ ಮಾಡಿ ಸಾಲಬಾಧೆ ನಿವಾರಿಸ್ಕೊಳ್ಬೇಕು, ಒಳ್ಳೆಯ ಉದ್ಯೋಗಗಳನ್ನು ಹುಡ್ಕೊಳ್ಬೇಕು, ಉನ್ನತ ಉದ್ಯೋಗ ಪ್ರಾಪ್ತಿ ಆಗಬೇಕು ಹೇಳ್ತಕ್ಕಂಥದ್ದು. ಹೀಗೆ ಹಲವು ರೀತಿಯಲ್ಲಿ ಆಲೋಚನೆ ಮಾಡಿದಷ್ಟು ಕೂಡ ನಿಮಗೆ ಯಶಸ್ಸು ಸಿಗ್ತಾ ಇರುತ್ತೆ. ಹಾಗೆ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಲಭಿಸುತ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ ವೀಕ್ಷಕರೇ. ಅಷ್ಟೇ ಅಲ್ಲ, ಇನ್ನು ಪಿತ್ರಾಜಿತ ಆಸ್ತಿಗಳು ನಿಮಗೆ ಬರಬೇಕಾಗಿರ್ತಕ್ಕಂಥದ್ದು, ಎಲ್ಲೋ ಒಂದು ರೀತಿ ನಿಮ್ಮ ಆಸ್ತಿಗಳು ಬಂದು ನಿಮ್ಮ ಕೈಗೆ ಸೇರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮ ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ರೀತಿಯ ಏಳು ಬೀಳು ಆಗ್ತಾ ಇರತಕ್ಕಂಥದ್ದು, ಅವೆಲ್ಲವೂ ಕೂಡ ಶಮನಗೊಂಡು ಒಂದು ಉತ್ತರೋತ್ತರ ಅಭಿವೃದ್ಧಿ ಆಗ್ತಾ ಇದ್ದು ಒಂದು ಜೀವನದ ಉಲ್ಲಾಸವೂ ಕೂಡ ಪ್ರಾಪ್ತಿ ಆಗುತ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ವೀಕ್ಷಕರೇ. ಹೀಗೆ ಒಂದು ರೀತಿಯ ಒಂದು ಸಂಕಷ್ಟದಿಂದ ಹೊರಗಡೆ ಬಂದು ಸಂತೋಷದ ಸಮಯವೂ ಕೂಡ ಉಂಟಾಗ್ತಾ ಇರುತ್ತೆ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳನ್ನು ನೀವು ಅನುಭವಿಸ್ತಾ ಇರ್ತೀರಿ ಅಂತ ಕೂಡ ಈ ನಮ್ಮ ವಿಡಿಯೋದಲ್ಲಿ ಹೇಳ್ತಾ ಇರ್ತೇವೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಗೋಚಾರದ ಫಲ ಹೇಳ್ತಕ್ಕಂಥದ್ದು. ನೋಡಿ, ವೃಶ್ಚಿಕ ರಾಶಿಯವರಿಗೆ ಕುಂಭದಲ್ಲಿ ಶನಿ, ಹಾಗೆ ಮೀನರಾಶಿಯಲ್ಲಿ ಶುಕ್ರ, ರಾಹು ಇರ್ತಕ್ಕಂಥದ್ದು, ವೃಷಭದಲ್ಲಿ ಗುರು ಇರ್ತಕ್ಕಂಥದ್ದು, ಕನ್ಯಾ ಕೇತು ಇರತಕ್ಕಂಥದ್ದು. ಹೀಗೆ ಇವೆಲ್ಲವೂ ಕೂಡ ಇರತಕ್ಕಂಥ ಯೋಗಗಳು ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಆನಂದಮಯವಾಗಿರ್ತಕ್ಕಂತಹ ಜೀವನ ನಿಮ್ಮದಾಗಿರುತ್ತೆ ಅಂತ ಹೇಳ್ತೇನೆ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದ್ದಲ್ಲಿ 95137474 ಕರೆ ಮಾಡಿ, ಅಥವಾ ನಿಮ್ಮ ಹೆಸರು, ನಿಮ್ಮ ಭಾವಚಿತ್ರ, ಡೇಟ್ ಆಫ್ ಬರ್ತು
ಇದನ್ನೆಲ್ಲ ನಮಗೆ ವಾಟ್ಸಾಪ್ ಮೂಲಕ ಕಳಿಸಿದಲ್ಲಿ ನಿಖರವಾಗಿ ಭವಿಷ್ಯವನ್ನು ತಿಳಿಸಿ ಅದಕ್ಕೆ ಪರಿಹಾರವನ್ನು ಮಾಡಿಕೊಡೋದಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋನ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.